ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಪಂಚತಂತ್ರದ ಕಥೆಗಳು. ಪಂಚತಂತ್ರದ ಕಥೆಗಳಲ್ಲಿ ನಾನಿವತ್ತು ಆ್ಯಕ್ಷನ್ ಕತೆ ಅಂದರೆ ಆ್ಯಕ್ಷನ್ ಮಾಡಿಕೊಂಡು ಯಾವ ಥರ ಕಥೆಯನ್ನು ಹೇಳ್ಬೋದು, ನೀವು ಯಾವ ಥರ ಅದನ್ನು ಅರ್ಥ ಮಾಡ್ಕೊಳ್ಬೋದು ಅಂತ ನಾನಿವತ್ತಿನೊಂದು ಕಥೆಯಲ್ಲಿ ಕತೆ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಓಕೆ, ನಿಮಗೆ ಕತೆ ಕೇಳಲಿಕ್ಕೆ ಇಷ್ಟ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡಿ, ಅಲ್ಲಿ ಸ್ಟೋರಿಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಪ್ಲೇ ಲಿಸ್ಟಲ್ಲಿ ಸ್ಟೋರಿ ಕ್ಯಾಟಗರಿಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ದಿಸ್ ಕನ್ನಡ ಸ್ಟೋರಿ ಇದರ ಇಂಗ್ಲೀಷ್ ಮೀನಿಂಗಿಗಾಗಿ, ಇಂಗ್ಲೀಷ್ ಸ್ಟೋರಿಗಾಗಿ ನೀವು ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿ ಅಲ್ಲಿ ರೀಡ್ ಮಾಡ್ಕೊಳ್ಬೋದು. ಓಕೆ, ಕಮೆಂಟ್ ಬಾಕ್ಸಲ್ಲಿ ನಾನು ಕನ್ನಡ ಸ್ಟೋರಿಯ ಮೀನಿಂಗನ್ನು ಹಾಕಿರ್ತೇನೆ. ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಡೋಂಟ್ ಫಾರ್ಗೆಟ್ ಟು ಚೆಕ್ ಕಮೆಂಟ್ ಬಾಕ್ಸ್. ಕಮೆಂಟ್ ಬಾಕ್ಸಲ್ಲಿ ನಾನು ಇಂಗ್ಲೀಷ್ ಮೀನಿಂಗ್ ಆಫ್ ದ ಸ್ಟೋರಿಯನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಕಥೆಯನ್ನು ಶುರು ಮಾಡುವ ಅಲ್ವಾ ಈಗ. ನರಿಯೂ ಆನೆಯೂ ಕತೆ. ನರಿಯೂ ಮತ್ತು ಆನೆ ಕತೆ. ನರಿ ಮತ್ತು ಆನೆ ಕತೆ. ಕತೆ ಶುರು ಮಾಡುವ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಆನೆಯು ವಾಸಿಸುತ್ತಿತ್ತು. ಒಂದಾನೊಂದು ಕಾಡು, ಆ ಕಾಡಿನಲ್ಲಿ ಒಂದು ಆನೆಯು ವಾಸಿಸುತ್ತಿತ್ತು. ಅಲ್ಲಿ ಅನೇಕ ನರಿಗಳಿದ್ದವು. ನರಿಗಳೆಲ್ಲ ಆನೆಯನ್ನು ತುಂಬ ಆಸೆಯ ಕಣ್ಣಲ್ಲಿ ನೋಡ್ತಾ ಇದ್ವು. ಆಸೆಯಿಂದ ನೋಡ್ತಾ ಇದ್ವು ನರಿಗಳು. ನಾವು ಆ ಆನೆಯನ್ನು ಕೊಲ್ಲಲು ಸಮರ್ಥರಾದವೆಂದಾದರೆ ಏನು ಅದ್ಭುತ ಭೋಜನ ಸಿಕ್ಕೀತು. ಆನೆಯನ್ನು ನಾವು ಕೊಂದ್ರೆ ಅದರ ಮಾಂಸದ ಊಟವನ್ನು ಅದ್ಭುತವಾಗಿ ಮಾಡ್ಬೋದು. ಆಹಾ, ಎಷ್ಟು ಟೇಸ್ಟ್ ಇರ್ಬೋದು, ಅದ್ಭುತವಾದ ಭೋಜನ ಮಾಡ್ಬೋದು ಎಂದು ಅವುಗಳು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದವು. ಅವುಗಳು ತಮ್ಮೊಳಗೆ ಯೋಚನೆ ಮಾಡಿಕೊಂಡು ಈ ಥರ ಮಾತಾಡ್ತಾ ಇದ್ವು. ಏನು, ಆಹಾ, ಒಳ್ಳೆ ಮೃಷ್ಟಾನ್ನ ಭೋಜನ ಸಿಗ್ಬೋದು ಆನೆಯನ್ನು ನಾವು ಕೊಂದ್ರೆ ಅಂತ ಮಾತಾಡ್ಕೊಂಡ್ವು. ನೀವೇನು ಚಿಂತೆ ಮಾಡಬೇಡಿ, ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂದು ಒಂದು ಮುದ್ದಿನರಿ ಹೇಳಿತು. ನೀವೇನು ಯೋಚನೆ ಮಾಡಬೇಡಿ, ನಾನು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಒಂದು ಓಲ್ಡ್ ಆಗಿರುವಂಥ, ಏಜ್ ಆಗಿರುವಂತಹ ಒಂದು ಮುದಿನರಿ ಹೇಳಿತು. ಆ ನರಿ ಮರುದಿನ ಆನೆಯ ಬಳಿಗೆ ಹೋಗಿ ಕೈ ಮುಗಿಯುತ್ತಾ ಹೀಗೆ ಹೇಳಿತು. ಓಕೆ, ಆನೆಯ ಹತ್ರ ನರಿ ಹೋಗಿ ಕೈಯನ್ನು ಹೀಗೆ ಮುಗಿದುಕೊಂಡು ಏನು ಹೇಳಿತು? ಒಡೆಯ, ನಾನು ಈ ಕಾಡಿನಲ್ಲಿ ವಾಸಿಸುವ ನರಿಗಳ ಗುಂಪಿನವನು. ಒಡೆಯ, ನಾನು ಈ ಕಾಡಿನಲ್ಲಿ ವಾಸಿಸುವಂತಹ ನರಿಯ ಗುಂಪಿನವನು. ನಮಗೆ ಒಬ್ಬ ರಾಜ ಬೇಕಾಗಿದ್ದಾನೆ. ನಮಗೆಲ್ಲರಿಗೂ ಒಬ್ಬ ಕಿಂಗ್, ರಾಜ ಬೇಕಾಗಿದ್ದಾನೆ. ನಿನ್ನ ಗಾತ್ರ, ಸ್ವರೂಪ ಹಾಗೂ ಸಾಮರ್ಥ್ಯವನ್ನು ಕಂಡು ನಾವು ನಿನ್ನನ್ನು ರಾಜನೆಂದು ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡಿದ್ದೇವೆ. ವಿ ಡಿಸೈಡ್, ನಾವು ತೀರ್ಮಾನ ಮಾಡಿದ್ದೇವೆ. ನೀನೇ ನಮಗೆಲ್ಲ ರಾಜ ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ಬಂದು ನಮ್ಮ ರಾಜನಾಗಿ, ದಯವಿಟ್ಟು ಬನ್ನಿ ಆನೆ, ನಮ್ಮ ರಾಜನಾಗಿ ನೀವು, ನಮಗೆಲ್ಲ ನೀವೇ ರಾಜ, ಪ್ಲೀಸ್ ಬನ್ನಿ ಅಂತ ನರಿ ಕೈ ಮುಗೀತು. ಆನೆಗೆ ತುಂಬ ಸಂತೋಷವಾಯಿತು. ಆನೆಗೇನಾಯಿತು? ತುಂಬ ಹ್ಯಾಪಿ ಆಯಿತು, ಸಂತೋಷ ಆಯಿತು. ಜಂಬವೂ ಬಂತು. ಅದು ಕೂಡಲೇ ಹೊರಟಿತು. ದಾರಿಯಲ್ಲಿ ಅದು ಒಂದು ದೊಡ್ಡವಾದ ಗುಂಡಿಗೆ ಬಿದ್ದಿತು. ದಾರಿಯಲ್ಲಿ ಒಂದು ದೊಡ್ಡ
ದೊಡ್ಡ ಗುಂಡಿ ಇರ್ತದೆ, ಆ ಗುಂಡಿಗೆ ಅದು ಬಿದ್ದುಬಿಟ್ಟಿತು. ಅಂದು ಬೆಳಗ್ಗೆ 100 ನರಿಗಳು ಸೇರಿ ಆ ಗುಂಡಿಯನ್ನು ತೋಡಿ ನಂತರ ಅದರ ಮೇಲೆ ಹಗುರವಾದ ವಸ್ತುಗಳಿಂದ ಮುಚ್ಚಿದ್ವು. ಓಕೆ, ಒಂದು ಗುಂಡಿಯನ್ನು ತೋಡಿದ್ವು ಆನೆಯನ್ನು ಬೀಳಿಸ್ಲಿಕ್ಕೋಸ್ಕರ. ಆ ಕುತಂತ್ರಿ ನರಿಗಳ ಉಪಾಯ ಇದು. ಅವು ನರಿಗಳೆಲ್ಲ ಸೇರಿ ಆನೆಯನ್ನು ಬೀಳಿಸ್ಲಿಕ್ಕೋಸ್ಕರ ಒಂದು ದೊಡ್ಡ ಗುಂಡಿಯನ್ನು ತೋಡಿದ್ವು. ಅದರ ಮೇಲ್ಭಾಗವನ್ನು ಹಗುರವಾದ ವಸ್ತುಗಳಿಂದ ಮುಚ್ಚಿಟ್ಟಿದ್ವು. ಆನೆಯನ್ನು ಅದೇ ದಾರಿಯಲ್ಲಿ ಮುದಿ ನರಿ ಕರೆತಂದಿತು. ಆನೆ ಅದರಲ್ಲಿ ಬಿದ್ದುಬಿಟ್ಟು ಸಹಾಯ ಮಾಡಿ ಪ್ಲೀಸ್ ಹೆಲ್ಪ್ ಮೀ ಅಂತ ಗೋಳಿಟ್ಟಿತು. ದೊಡ್ಡದಾಗಿ ಗೀಳಿಟ್ಟಿತು. ಆದರೆ ಅದಕ್ಕೆ ನರಿಗಳ ಯುಕ್ತಿ ಅರ್ಥವಾದಾಗ ತಡವಾಗಿ ಹೋಗಿತ್ತು. ಓಕೆ, ನರಿಗಳ ಒಂದು ಬ್ರೈನ್ ಇದೆಯಲ್ವಾ, ಅದರ ಯುಕ್ತಿ ಅದಕ್ಕೆ ಆನೆಗೆ ಅರ್ಥವಾಗುವಾಗ ತುಂಬ ಲೇಟಾಗಿ ಹೋಯಿತು, ತುಂಬ ತಡವಾಗಿ ಹೋಯಿತು. ಶಕ್ತಿಗಿಂತ ಯುಕ್ತಿ ಮೇಲು. ಇದರ ಅರ್ಥ ಏನು, ಒಂದು ನೀತಿ ಏನು, ಮೋರಲ್ ಏನು? ಶಕ್ತಿಗಿಂತ ಯುಕ್ತಿ ಮೇಲು, ಬ್ರೈನ್ ಬೇಕು ಎಲ್ಲದಕ್ಕೂ ಅಂತ ಈ ಕಥೆಯ ಒಂದು ನೀತಿ. ಅರ್ಥ ಆಯ್ತಾ ಮಕ್ಕಳೇ? ಕಮೆಂಟ್ ಬಾಕ್ಸಲ್ಲಿ ಓಪನ್ ಮಾಡಿ ಇಂಗ್ಲೀಷ್ ಸ್ಟೋರಿ ಮೀನಿಂಗ್, ಕನ್ನಡ ಸ್ಟೋರಿಯ ಇಂಗ್ಲೀಷ್ ಮೀನಿಂಗನ್ನು ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿ.